ಆಪ್ ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಅಜರುದ್ದೀನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ಗೋಸ್ಕರ ಏನು ಮಾಡುತ್ತಿಲ್ಲ ಎಂಬುದು. ಅದರ್ ಅವ್ರೆ, ನೀವು ನಿಮ್ಮ ಫಿಟ್ನೆಸ್ನ ಕಡೆ ಗಮನ ಕೊಟ್ರಿ, ನೀವು ಲೋಕಸಭೆ ಎಂಪಿ ಕೂಡ ಆದ್ರಿ. ಆದ್ರೆ ಕ್ರಿಕೆಟ್ ಜಗತ್ತಿನ ನಿಮ್ಮ ಗೆಳೆಯರೇನಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಇದೆ, ಅವ್ರಿಗೆ ನೀವೇನು ಮಾಡೋದಿಲ್ಲ ಅಂತ. ಅಲ್ಲ, ನಾನಂತೂ ಮಾಡೋದಕ್ಕೆ ತಯಾರಾಗಿದ್ದೆ. ಆದರೆ ನನ್ನ ಮೇಲೆ ಬ್ಯಾನ್ ಅಂತ ಹಾಕಿದ್ಮೇಲೆ ನಾನೇನು ಮಾಡೋದಕ್ಕಾಗಲೇ ಇಲ್ವಲ್ಲ. ಇಲ್ಲಿವರೆಗೂ ನನ್ನ ತಪ್ಪೇ ಇಲ್ಲ. ನಾನು ಎಲ್ಲಿಗೆ ಹೋದ್ರೂ, ಯಾವ ಕಡೆ ಹೋದ್ರೂ ಕೂಡ ಎಲ್ಲಿ ಕರೆದ್ರೂ ನಾನು ಬಂದು ಹೋಗಿ ಹೆಲ್ಪ್ ಮಾಡ್ಕೊಡ್ತೀನಿ. ಈಗ ಒಂದು ಸ್ವಲ್ಪ ದಿನಗಳ ಮುಂಚೆ ಹೈದರಾಬಾದ್ ಟೀಮ್ ಅವರು ನನ್ನನ್ನು ಕರೆದಾಗ ನಾನು ಹೋಗಿ ಖುದ್ದಾಗಿ ನೆಟ್ಸಲ್ಲಿ ಕೂಡ ಆಟಾಡಿ ಟ್ರೈನಿಂಗ್ ಕೊಟ್ಟು ಬಂದಿದ್ದೀನಲ್ಲ. ಬಟ್ ಅವರು ನನ್ನ ಮೇಲೆ ಹಾಕಿರೋದು ತಪ್ಪು ಆಪಾದನೆ, ತಪ್ಪು ವಿಚಾರಗಳು. ಬಟ್ ಪರವಾಗಿಲ್ಲ, ಎಷ್ಟು ನಾನು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಕೆಲವು ಕನ್ಸ್ಟ್ರೆಂಟ್ಸ್ಗಳನ್ನ ಹೆಚ್ಚು ಮಾಡೋಕ್ಕಾಗಿಲ್ಲ. ಬಟ್ ಅದು ಯಾವ್ದು ನನ್ನ ಕೈಲಿ ಇರ್ಲಿಲ್ಲ. ಆಗುತ್ತಂದ್ರೆ ನೀವು ಕಮೆಂಟ್ ಮಾಡಬಹುದು, ಸೌರವ್ ಗಂಗೂಲಿ ಅವ್ರನ್ನ ಹೇಗೆ ಟೀಮಿಂದ ಹೊರಗಡೆ ಹಾಕಿದ್ರು. ಹೌದು, ಬಹುಶಃ ಅವರಿಗೆ ಅವತ್ತು ನಂಬಿಕೆ ಇರ್ಬೋದು, ಅಜರ್ ನನ್ನ ಪರವಾಗಿ ನಿಲ್ಬಹುದು ಅಂತ. ಅವ್ರ ಬಗ್ಗೆ ಏನಾದ್ರೂ ಹೇಳ್ಬೋದು ಅಂತ. ಇಲ್ಲ, ನಾನು ಹೇಳಿದ್ದೀನಿ, ಅವರು ಎಂಥ ಒಳ್ಳೆ ಪ್ಲೇಯರು, ಎಂಥ ಒಳ್ಳೆ ಕ್ಯಾಪ್ಟನ್ಸಿ ಇತ್ತು. ಅವರು ಸಿಕ್ಕಾಪಟ್ಟೆ ರೆಕಾರ್ಡ್ಸ್ ಮಾಡಿದ್ದಾರೆ. ನನ್ನ ರೆಕಾರ್ಡ್ಸ್ನ ಬ್ರೇಕ್ ಮಾಡಿರೋದು ಅವರೇನೇನೆ ಕೆಲವು ವಿಚಾರಗಳಲ್ಲಿ. ಆಮೇಲೆ ಹೆಚ್ಚು ನಾನು ಅವ್ರ ಬಗ್ಗೆ ತಾರೀಫ್ ಮಾಡ್ತಾ ಇದ್ದೆ, ಇದು ಮಾಡ್ತೀನಿ. ಯಾಕಂದ್ರೆ ಅವ್ರ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಅವಾಗ. ಆಮೇಲೆ ಯಾವಾಗ ತೆಗೆದುಹಾಕಿದ್ರು ಅವರನ್ನ, ಅದು ಕೂಡ ತಪ್ಪೇನೆ. ಆಮೇಲೆ ಒಳಗಡೆ ಏನಾಗಿದೆ ಇಂಟರ್ನಲ್ಲು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ಜನ ಹೇಳೋದ್ರ ಪ್ರಕಾರ ಅಲ್ಲಿ ಗ್ರೇಟ್ ಚಾಪಲ್ ಏನಾಗಿತ್ತಲ್ಲ ಅಂದರೆ ಅವರು ಮೀಡಿಯಾ ಮುಂದೆ ನೇರವಾಗಿ ಅದನ್ನು ಮಾತಾಡ್ತಿರ್ಲಿಲ್ಲ, ಫೋನ್ ಮಾಡಿ ಅಲ್ಲಿ ಮಾತಾಡ್ಕೋತಾ ಇದ್ರು ಅಂತ. ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗೇನು ಮಾತಾಡೋದಕ್ಕಾಗಲ್ಲ. ಬಟ್ ಸೌರವ್ ವಿಷಯದಲ್ಲಿ ಏನಾಯಿತು ಅದು ಕೂಡ ತಪ್ಪೇನೆ, ನಾನು ಒಪ್ಪೋದಿಲ್ಲ ಅದನ್ನು. ಮತ್ತೆ ರಾಹುಲ್ ದ್ರಾವಿಡ್ ಅವರು ಸ್ವತಃ ಅವರೇ ಕ್ಯಾಪ್ಟನ್ಸಿನ ಬಿಟ್ಟಿದ್ದು. ಸೊ ಅದರಲ್ಲಿ ಬೇರೆ ಯಾರ್ದು ನಿಮಗೆ ನಿಜಕ್ಕೂ ಅನ್ಸುತ್ತಾ ಅವರೇ ಬಿಟ್ರು ಅಥವಾ ಅಂತದೊಂದು ಸರ್ಕಮ್ಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತ? ಅಲ್ಲ, ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಎಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆದ್ರೂ ಅಲ್ಲಿ ಒಬ್ಬ ವ್ಯಕ್ತಿ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದು, ವಿಲ್ ಪವರ್ ಇತ್ತು ಅಂದ್ರೆ ಎಲ್ಲಾ ಸಿಚುಯೇಷನ್ಸ್ಗಳನ್ನ ಭೇದಿಸ್ಕೊಂಡು ಅವ್ನು ಮಾಡ್ಬೋದಿತ್ತು. ಆಮೇಲೆ ಹೇಗೆ 92 ಅಲ್ಲಿ ನಾನು ಅವಾಗ ಹೇಳ್ತಿಲ್ಲ, ನನ್ನ ಬಗ್ಗೆ ಹೇಳ್ಕೋತಿಲ್ಲ, ಬಟ್ 92 ಅಲ್ಲಿ ನಾನು ಅವಾಗ ಆಡ್ಬೇಕಾದ್ರೆ ಬಹಳ ಡಿಫಿಕಲ್ಟ್ ಇತ್ತು ಕ್ಯಾಪ್ಟನ್ಸಿನ ಮೇಂಟೈನ್ ಮಾಡೋದು. ಆಮೇಲೆ ನಾವು ಸೌತ್ ಆಫ್ರಿಕಾ ಟೂರ್ನಮೆಂಟ್ನ ಸೋತ್ಕೊಂಡು ಬಂದಮೇಲೆ ನಾನೇನು ಕ್ಯಾಪ್ಟನ್ಸಿನ ಬಿಟ್ಟಿರಲಿಲ್ಲ. ನಾನು ಅನ್ಕೊಂಡಿದ್ದಿದ್ರೆ ಅವಾಗ ಬಿಟ್ಬಿಡ್ಬೋದಿತ್ತು. ಯಾಕಂದರೆ ಆವಾಗಲೂ ಕೂಡ ನನ್ನ ಮೇಲೆ ತುಂಬಾ ಪ್ರೆಷರ್ ಇತ್ತು. ಸೊ ನಾವು ವಾಪಸ್ ಬಂದಮೇಲೂ ಕೂಡ ನಮ್ಮನ್ನು ಒಂದು ಟೆಸ್ಟು, ಒಂದು ಒನ್ ಡೇ ಇದಕ್ಕೆ ನನ್ನನ್ನೇ ಕ್ಯಾಪ್ಟನ್ ಮಾಡಿದರು. ಆಮೇಲೆ 3 hours ಒಂದು ಟೆಸ್ಟ್ ಮ್ಯಾಚಲ್ಲಿ ನನ್ನನ್ನು ಮಾಡಿದರು. ಸೊ ಆವಾಗಲೂ ಕೂಡ ನಾನೇನು ಹಿಂದೇಟು ಹಾಕ್ಲಿಲ್ವಲ್ಲ, ನನಗೆ ನಾಚಿಕೆ ಆಗಲಿಲ್ಲ ಬಿಟ್ಬಿಟ್ಟು ಹೋಗ್ಬಿಡೋದಕ್ಕೆ ಎಲ್ಲ. ನಾನು ತೊಗೊಂಡೆ, ಅದನ್ನು ಫೇಸ್ ಮಾಡಿದೆ. ಸೊ ನಾವು ಅದ್ರ ನಮ್ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಮಾಡಬೇಕಿತ್ತು. ನಾನು ರಾಹುಲ್ ದ್ರಾವಿಡ್ ಅವ್ರಿಗೂ ಅದೇ ಹೇಳೋದು, ಅವ್ರ ಮೇಲೆ ನಂಬಿಕೆ ಇದ್ದಿರೋ ಅವ್ರು ಮಾಡಬೇಕಿತ್ತು ಇದನ್ನು. ನೋಡಿ, ನೀವು ಆಡುವಂತಹ ಸಂದರ್ಭಗಳಲ್ಲಿ ಈ ಮಾತು ಕೂಡ ಹುಟ್ಕೊಳ್ತಾ ಇತ್ತು. ಯಾವಾಗ ಸಚಿನ್ ಕ್ಯಾಪ್ಟನ್ ಆದ್ರಲ್ಲ, ಹೌದು, ಆಗ ನೀವು ಪರ್ಫಾರ್ಮ್ ಮಾಡ್ತಾ ಇರ್ಲಿಲ್ಲ, ನೀವು ಬೇಕು ಅಂತಾನೆ ಅಂಡರ್ ಪರ್ಫಾರ್ಮ್ ಮಾಡಿದ್ರಿ. ಖಂಡಿತವಾಗ್ಲೂ ಈಗಲೂ ಸ್ಟ್ಯಾಟಿಸ್ಟಿಕ್ಸ್ನ ತೆಗೆದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಜಾಸ್ತಿ ರನ್ಸ್ಗಳನ್ನ ಸ್ಕೋರ್ ಮಾಡಿದ್ದೀನಿ. ನಾನು ಪ್ಲೇಟ್ ಇದ್ದಾಗಂತೂ ನಾನು ಕ್ಯಾಪ್ಟನ್ಸಿ ಇದ್ದಾಗ ನಾನು ಚೆನ್ನಾಗಿ ಆಡಿದ್ದೀನಿ, ಹೆಚ್ಚು ರನ್ಸ್ ಮಾಡಿದ್ದೀನಿ. ಒನ್ ಡೇಗಳಲ್ಲೂ ಚೆನ್ನಾಗಿ ಆಡಿದ್ದೀನಿ, ನಾನು ಟೆಸ್ಟ್ ಮ್ಯಾಚ್ಗಳಲ್ಲೂ ಚೆನ್ನಾಗಿ ಆಡಿದ್ದೀನಿ. ಆಮೇಲೆ ಅವರ ಕ್ಯಾಪ್ಟನ್ಸಿಗಳಲ್ಲೆಲ್ಲನೂ ಟೆಸ್ಟ್ ಮ್ಯಾಚ್ಗಳಲ್ಲಿ ನನ್ನ ರನ್ಸೇ ಜಾಸ್ತಿ ಇರೋದು. ನಾನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅವಾಗ, ನೀವು ಅದನ್ನು ಪರೀಕ್ಷೆ ಮಾಡಿ ನೋಡ್ಬೋದು. ಆಮೇಲೆ ಆ ಟೈಮಲ್ಲಿ ತುಂಬ ಮ್ಯಾಚ್ಗಳನ್ನ ಗೆದ್ದಿದ್ದೀವಿ ನಾವು, ಚೆನ್ನಾಗೂ ಆಡಿದೀವಾಗ. ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆಗೋದಕ್ಕೆ ಇಷ್ಟಪಡಲ್ವಲ್ಲ, ಕಾರಣ ಏನು? ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅವರು ಜಾಸ್ತಿ ಯೋಚಿಸ್ತಾರಾ? ಇಲ್ಲ, ನನಗೆ ಗೊತ್ತಿಲ್ಲ. ನೀವು ಈ ಪ್ರಶ್ನೆನ ಅವ್ರನ್ನೇ ಕೇಳಬೇಕು. ಬಿಕಾಸ್ ಯಾಕಂದ್ರೆ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆಲ್ಲ ಆಗಲ್ಲ. ಆದರೆ ಕ್ಯಾಪ್ಟನ್ಸಿ ಮಾಡೋವಂಥದ್ದು ಎಲ್ಲರದ್ದು ಕೆಲಸ ಆಗಲ್ಲ. ಯಾಕಂದರೆ ಕ್ಯಾಪ್ಟನ್ಸಿನ ನಿಭಾಯಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಟೀಮ್ನ ಪೂರ್ತಿಯಾಗಿ ತೊಗೊಂಡು ಹೋಗಬೇಕಾಗುತ್ತೆ. ಇವಾಗ ಅವನೊಬ್ಬ ಸರಿ ಇದು, ಎಲ್ಲ ಪ್ಲೇಯರ್ಸು ಸರಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ನಾನು ಹೇಳ್ತಿರೋದು ಅಷ್ಟು ಕೆಟ್ಟದ್ದು ಅಂತಲ್ಲ, ಬಟ್ ಅವ್ರಿಗೆ ಏನೇನು ರೀಸನ್ಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವು ಈ ಮಾತನ್ನಾದ್ರೂ ಹೇಳ್ಬೋದಲ್ವಾ? ನಿಮ್ಮ ಕ್ಯಾಪ್ಟನ್ಶಿಪ್ನಲ್ಲಿ ನೀವು ನವಜೋತ್ ಸಿಂಗ್ ಸಿಧು ಅವರ ಕಿವಿ ಹಿಡಿದು ಹೊರಗಡೆ ಹಾಕುವಂತ ಅವಶ್ಯಕತೆ ಏನಿತ್ತು? ಅದೇನು ಅಂತ ಹೇಳಿ. ನನ್ನನ್ನು ಯಾವತ್ತೂ ಈಚೆ ಹಾಕಿಲ್ಲ. ಸೊ ಬಟ್ ಅದ್ರ ಬಗ್ಗೆ ಏನೂ ಇಲ್ಲ. ಅವ್ರ ಹತ್ರ ನನ್ನ ಕಿವಿ ಹಿಡ್ದೆಲ್ಲ ಏನೂ ಇದು ಮಾಡಿಲ್ಲ. ನನ್ನ ಕ್ಯಾಪ್ಟನ್ಸಿ ಲಾಸ್ಟ್ವರೆಗೂ ಅವರು ಆಟ ಆಡಿದ್ದಾರೆ. ಅವರು ಅರ್ಧದಲ್ಲೇ ಬಿಟ್ಟು ವಾಪಸ್ ಬಂದ್ರು. ಇಲ್ಲಪ್ಪ, ನನಗೆ ಇಲ್ಲಿವರೆಗೂ ಆ ಥರದ್ದೇನೂ ಅನಿಸಿಲ್ಲ. ನಾನು ಇಲ್ಲದಿದ್ರೆ ಅವ್ರನ್ನ ಕೇಳ್ಬಿಡ್ತಿದ್ದೆ, ನೇರವಾಗೇ ಕೇಳ್ತಾ ಇದ್ದೆ ನಾನು. ಆದ್ರೆ ಈಗ ಲೋಕಸಭೆಯಲ್ಲಿ ಮೆಂಬರ್ ಕೂಡ ಆಗಿರೋದ್ರಿಂದ ನಿಮ್ಮ ಜೊತೆನೇ ಇರ್ತಾರೆ, ನೀವೆಲ್ಲ ಅವ್ರನ್ನ ಕೇಳಬಹುದು. ಅಲ್ಲ, ಅದು ತುಂಬಾ ಹಳೆಯ ವಿಷಯ, 10-12 ವರ್ಷ ಹಳೆದು. ಅದನ್ನೇನು ಕೇಳೋದು? ನಿಮ್ಗೆ ಇವತ್ತಿಗೂ ಕಾರಣ ಏನು ಅಂತ ಗೊತ್ತಿಲ್ವಾ? ಅವರು ಟೂರನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಕ್ಕೆ ಕಾರಣ ಏನು ಅಂತ? ಇಲ್ಲಪ್ಪ, ನನಗೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ. ನಾನು ಈಗಲೂ ಅವ್ರನ್ನ ಭೇಟಿ ಮಾಡ್ತೀನಿ, ತುಂಬ ಚೆನ್ನಾಗೇ ಇದೀವಿ. ನನ್ನ ಜೊತೆ ಕ್ಯಾಪ್ಟನ್ಸಿಲಿದ್ದಾಗಲೂ ಅವ್ರು ಆಟ ಆಡಿದ್ದಾರೆ ನನ್ನ ಜೊತೆ. ನನಗೆ ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಅಜರ್ ಅವರೇ ನಿಮ್ಮನ್ನ ಭಾರತದ ಕ್ರಿಕೆಟ್ ಬೋರ್ಡ್ ನಾಯಕನನ್ನಾಗಿ ಮಾಡಿತ್ತು, ಮತ್ತೆ ಸೋನಿಯಾ ಅವರು MP ಮಾಡಿದ್ರು. ವಿಚ್ ಈಸ್ ಬೆಟರ್ ಫೀಲಿಂಗ್ ಫಾರ್ ಯು? ನೋಡಿ, ಕ್ರಿಕೆಟ್ ನಾನೇನು ಆಡ್ತಾ ಇದ್ದೆ ಅದನ್ನು ನಾನು ಬಹಳ ಪರಿಶ್ರಮ ಇಟ್ಟು ಮಾಡ್ತಾ ಇದ್ದೆ, ಪ್ರಯತ್ನ ಪಟ್ಟಿದ್ದೆ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಅದಕ್ಕೆ ಜೀವನೇ ಪಣಕ್ಕಿಟ್ಟಿದ್ದೆ. ನಾನು ತುಂಬ ಚೆನ್ನಾಗಿ ಆಡ್ತಾ ಇದ್ದೆ ಕೂಡ. ಆಮೇಲೆ ಬೇರೆ ಥರದೇ ಒಂದು ಫೀಲಿಂಗ್ ಬರುತ್ತೆ, ನೀವು ಅಷ್ಟೆಲ್ಲ ಪ್ರಯತ್ನ ಪಟ್ಟು ಆಟ ಆಡಬೇಕು ಅಂತ ಹೇಳಿದ್ ಮಾಡಿದಾಗ. ಆಮೇಲೆ ಒನ್ ಟೈಮ್ ನನಗೆ ಸೋನಿಯಾ ಗಾಂಧಿ ಅವರು ತಡೆದು, ಇಲ್ಲ ನೀನು ಆಟ ಆಡು ಅಂತ ಹೇಳಿ ಪ್ರೋತ್ಸಾಹ ಮಾಡಿದ್ದು ಬಹಳ ಗುಡ್ ಫೀಲ್ ಅನಿಸುತ್ತೆ ನಮಗದು. ಆಮೇಲೆ ನನಗೆ ಈ ಕೇಸ್ ಆಗಿದ್ದು ಕೂಡ ಒಂಥರ ಫೀಲ್ ಆಗುತ್ತೆ. ಎರಡಕ್ಕೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ನಾನು ಲಾಯಕ್ಕಾಗಿದ್ದೀನಿ, ಕ್ಯಾಪ್ಟನ್ನು ಕೂಡ ಆ ಕಡೆ ಆಗ್ಬೋದು, ಇದರಲ್ಲಿ MP ಕೂಡ ಆಗ್ಬೋದು.
ಎರಡರಲ್ಲಿ ಯಾವ್ದು ಬೆಟರ್ ಅಂತ ಹೇಳೋದು ಬಹಳ ಕಷ್ಟ. ಆದರೆ ನಾನು ಬೆಟರ್ ಆಗಿದ್ದೀನಿ ಅಂತ ಹೇಳ್ಬೋದು ಎರಡೂ. ಬಟ್ ಬೆಟರ್ ಅಂತ ನನಗೆ ಯಾವಾಗ ಅನ್ಸುತ್ತೆ ಅಂದರೆ, ಈಗ MP ಆಗಿದ್ದೀನಲ್ಲ, ಈಗ ನಾನು ಕೆಲಸಗಳನ್ನ ಮಾಡಿದ ಮೇಲೆ ಬೆಟರ್ ಅಂತ ಅನ್ಸುತ್ತೆ. ಜನಗಳು ಖುಷಿ ಪಡ್ಬೇಕಾದ್ರಿಂದ ಅಲ್ವಾ. ಈಗ ವರ್ಲ್ಡ್ ಕಪ್ ಆಗ್ತಾ ಇದೆ ಇಂಗ್ಲೆಂಡ್ನಲ್ಲಿ. ನೀವು ಯಾವ ಟೀಮ್ನ ನಿಮ್ಮ ಫೇವ್ರೇಟ್ ಅಂತ ಹೇಳ್ತೀರಿ? ನಾನು ಹೇಳೋದು ಇಂಡಿಯನ್ ಟೀಮೇ ಫೇವ್ರೇಟ್ ನಂದು. ಯಾಕಂದರೆ ಈಗಿರೋ ಪ್ಲೇಯರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ, ಫಾರ್ಮಲ್ ಇದ್ದಾರೆ. ಆಮೇಲೆ ಈಗ 2000 ನಂತರ ಏನು ಆಡ್ತಾ ಇದ್ದಾರಲ್ಲ ಎಲ್ಲರೂ, ಅವರಲ್ಲಿರೋಲ್ಲ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಜಾಸ್ತಿ ಬದಲಾವಣೆ ಮಾಡಿಲ್ಲ, ಟೀಮಲ್ಲಿ ಇರೋರೇ ಇದ್ದಾರೆ, ಒಂದು ಇಬ್ಬರು ಮೂವರು ಆ ಕಡೆ ಈ ಕಡೆ ಆಗಿದ್ದಾರೆ ಅಷ್ಟೇ. ಸೊ ಚೆನ್ನಾಗಿ ಆಡ್ತಿರೋದ್ರಿಂದ ನಮ್ಮ ಪ್ಲೇಯರ್ಸ್ ಮೇಲೆ ನಮ್ಗೆ ಹೆಮ್ಮೆ ಇದೆ. ನಾನು ಅನ್ಕೋತೀನಿ, ಆಶಿಸ್ತೀನಿ ನಮ್ಮ ಪ್ಲೇಯರ್ಸಿಗೆ ಗೆಲ್ಲಿ ಅಂತ. ಆದರೆ ಅವ್ರ ಮೇಲೆ ಪ್ರೆಷರ್ಸ್ ಇಟ್ಕೊಂಡು ಆ ರೀತಿ ಆಟ ಆಡೋದು, ಗೆಲ್ಲೋದು, ಪ್ರೆಷರ್ಸ್ನ ಇಟ್ಕೊಂಡು ಗೆಲ್ಲೋದು ಬಹಳ ಕಷ್ಟ ಇದೆ. ಬಟ್ ಆದರೂ ಕೂಡ ಕಪ್ಪನ್ನ ಗೆದ್ದರೆ ಬಹಳ ಸಂತೋಷ ಆಗುತ್ತೆ. ಗೆಲ್ಲಬಹುದು, ಆದರೆ ಕೆಲವು ಕಂಡೀಷನ್ಸ್ಗಳಾಯ್ತಲ್ಲ, ಇಂಗ್ಲೆಂಡ್ಗೆ ಹೋದಾಗ ಆ ರೀತಿ ಡಿಫ್ರೆಂಟ್ ಕಂಡೀಷನ್ಸ್ ಇದ್ದಾಗ ಗೊತ್ತಿಲ್ಲ ಅವಾಗ ಏನು ಮಾಡೋದು ಅಂತ ಹೇಳಿ. ಗೆಲ್ಲೋದಕ್ಕಾಗಲ್ಲ. ಆವಾಗ ನಾವು ಹೇಳ್ಬೋದು ಇಂಗ್ಲೆಂಡ್ನ ವೆದರ್ ಅನ್ಸರ್ಟನ್ ಆಗಿತ್ತು ಅಂತ. ಆಗ 200 ರನ್ ಹೊಡೆಯೋ ಜಾಗದಲ್ಲಿ 150, 130, 180 ಈ ಥರ ಹೊಡಿಬೋದು. ಆಗ ಏನಾಗುತ್ತೆ, ತುಂಬ ಟೈಟ್ ಕ್ರೂಷಿಯಲ್. ಸರಿ, ಹಾಗಿದ್ರೆ ನಿಮ್ಮ ಮಾತಿನ ಮೇಲೆ ನಾವು ನಂಬಿಕೆ ಇಡೋಣ. ಇಂಡಿಯನ್ ಟೀಮು ಟೈಟಲ್ ಗೆದ್ಕೊಂಡು ಬರ್ತಾರೆ ಅಂತ ನಂಬೋಣ. ಒಂದು ಕೊನೆ ಅವಕಾಶ, ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಸರ್, ನಂದೊಂದು ಪ್ರಶ್ನೆ ಇದೆ. ನಿಮ್ಗೆ ಧೋನಿ ಮತ್ತೆ ಗಂಗೂಲಿ ಇಬ್ಬರಲ್ಲಿ ಯಾರು ಬೆಟರ್ ಕ್ಯಾಪ್ಟನ್ ಅಂತ ಅನ್ಸುತ್ತೆ? ಅಲ್ಲ ನೋಡಿ, ಈಗ ಧೋನಿ ಒಂದು ರೀತಿಯಾದಂಥ ಕ್ಯಾಪ್ಟನ್ನು, ಸೌರವ್ ಗಂಗೂಲಿ ಒಂದು ರೀತಿಯಾದಂಥ ಕ್ಯಾಪ್ಟನ್, ಇಬ್ಬರು ಡಿಫ್ರೆಂಟ್ ಕ್ಯಾಪ್ಟನ್ಸು. ಈಗ 2000ನೇ ಇಸ್ವಿಲಿ ಸೌರವ್ ಗಂಗೂಲಿ ಏನು ಕ್ಯಾಪ್ಟನ್ ಆಗಿದ್ರಲ್ಲ, ಆಗ ಇದ್ದಂಥ ಟೀಮ್ನ ಪರಿಸ್ಥಿತಿ ಅವ್ರು ಬೇರೆ ಥರದವರು. ಆಗ ಕ್ರಿಕೆಟೇ ಬೇರೆ ಥರ ಇತ್ತು. ಈಗ ಧೋನಿ ಕ್ಯಾಪ್ಟನ್ ಆದಮೇಲೆ ಕ್ರಿಕೆಟ್ನ ಪರಿಸ್ಥಿತಿ ವಾಸ್ತವನೇ ಬೇರೆ ಥರ ಇದೆ. ಯಾಕಂದರೆ ಈ ಟೈಮಲ್ಲಿ ನಾವು ಯಾರನ್ನು ಕಂಪೇರ್ ಮಾಡಬಾರ್ದು. ಯಾಕಂದರೆ ಯಾವ ಪ್ಲೇಯರ್ ಟೈಮನ್ನು ನಾವು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಚೆನ್ನಾಗಿರಲ್ಲ ಅದು. ಯಾಕಂದರೆ ಡಿಫ್ರೆಂಟ್ ಎರಾಗಳಲ್ಲಿ ಡಿಫ್ರೆಂಟ್ ಪ್ಲೇಯರ್ಸ್ ಇರ್ತಾರೆ, ಡಿಫ್ರೆಂಟ್ ಕಂಡೀಷನ್ಸ್ ಇರುತ್ತೆ. ಆಮೇಲೆ ಇನ್ನೂ ಇಬ್ಬರು ಕೂಡ ಚೆನ್ನಾಗಿ ಮುಂದುವರಿತಾರೆ. ಆಮೇಲೆ ಧೋನಿ ಕೂಡ ಒಳ್ಳೆ ಕ್ಯಾಪ್ಟನ್. ಇನ್ನೊಂದು 3-4 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಅವ್ರು ಇನ್ನೂ ಎಂಥ ಒಳ್ಳೆ ಕ್ಯಾಪ್ಟನ್ ಅಂತ ನಿಮ್ಗೆ. ನೋಡಿ, ನೀವೀಗಿರೋಂತಹ ಸಂಸತ್ನಲ್ಲಿ ರಾಜಕೀಯನೇ ಆಟದ ರೀತಿ ಆಡ್ತಾರೆ ಅಂದ್ರೆ ಈ ಜಾಗದಲ್ಲಂತೂ ನೀವು ಖಂಡಿತ ಮಿಂಚ್ತೀರಾ ಅಲ್ವಾ? ಅಲ್ಲ ನೋಡಿ, ಇಲ್ಲಿ ಇವಾಗ ನಾವು ಒಂದು ಒಳ್ಳೆ ರಾಜನೀತಿನ ಪರಿಪಾಲನೆ ಮಾಡಬೇಕು ಅಂತ ಬಂದಿದ್ದೀವಿ. ಉದಾಹರಣೆಗೆ ಇವಾಗ ಕ್ರಿಕೆಟಲ್ಲಿ ಒಬ್ಬ ಸರಿಯಾಗಿ ಫಾರ್ಮಲ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಕಿದ 10 ಜನನು ಫಾರ್ಮಲ್ ಇಲ್ಲ ಅಂತ ಅಲ್ಲ. ಆದರೆ ಒಬ್ಬ ಮಾಡೋ ತಪ್ಪಿಂದ ಎಲ್ರಿಗೂ ಅದು ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾವಿವಾಗ ಒಬ್ಬ ಸರಿ ಇತ್ತು ಅಂತ ಹೇಳಿದ್ರೆ ನಮ್ಮ ಯಂಗ್ಸ್ಟರ್ಸ್ ಏನಿದ್ರೆ, ಯುವಕರು ನೀವೆಲ್ಲರೂ, ಸೊ ಹಾಗಾಗಿ ಯುವಜನತೆ ಏನಿದೆ, ನಮ್ಮ ಈಗಿನ ಯುವಜನತೆಗಳು ಏನಿದ್ದಾರೆ ಅಲ್ಲ, ತುಂಬಾ ಬುದ್ಧಿವಂತರು, ಯೋಚನೆ ಮಾಡ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿನೇ ವೋಟ್ ಮಾಡೋದು. ಸೊ ಹಾಗಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಕೂಡ ಒಳ್ಳೆ ನಿಮ್ಮ ನಾಯಕರನ್ನ ಸೂಚಿಸಿ. ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಫಿಟ್ನೆಸ್ ಕಡಿಮೆ ಇರೋರ್ನ ನಾವ್ ಎಲ್ಲಾದ್ರೂ ನೋಡ್ಬೇಕು ಅಂತಂದ್ರೆ ಅವ್ರನ್ನ ನಾವು ಪಾರ್ಲಿಮೆಂಟಲ್ಲೇ ನೋಡ್ಬೇಕು. ಅಲ್ಲಿ ಜನಗಳ ಹೊಟ್ಟೆ, ಅವರ ಬೊಜ್ಜನ್ನ ನೋಡಿ. ನೀವು ಯಾವತ್ತಾದ್ರೂ ಪ್ರಯತ್ನ ಮಾಡಿದ್ರೆ ನಿಮ್ಮ ಫೆಲೋ MPsಗೆ ಫಿಟ್ನೆಸ್ ಬಗ್ಗೆ ಪಾಠ ಮಾಡೋದಕ್ಕೆ? ಇಲ್ಲ, ಖಂಡಿತವಾಗ್ಲೂ ನನ್ನ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಅದನ್ನ ಸಾಬೀತು ಮಾಡಿ ತೋರಿಸ್ತೀನಿ. ಇವಾಗ ಒಂದು ವೇಳೆ ನನ್ನನ್ನು ಕೇಳಿದ್ರೆ ಅವಾಗ ಎಲ್ಲಿ ಅಂತ, ಆಮೇಲೆ ನೋಡಿದ್ರೆ ಅಲ್ಲೊಂದು ಜಿಮ್ ಕೂಡ ಮಾಡಿದಾರಂತೆ. ಸೊ ನಾನು ಖಂಡಿತವಾಗ್ಲೂ ಸಮಯ ಸಿಕ್ಕಿದ್ರೆ ಹೋಗಿ ನಾನು ಜಿಮ್ನು ಕೂಡ ವಿಸಿಟ್ ಮಾಡ್ತೀನಿ. ಅದ್ರ ಜೊತೆಗೆ ಅಲ್ಲಿ ಇನ್ನೇನೇನು ಬೇಕು ಅನ್ನೋ ಇನ್ಪುಟ್ಸ್ನ ಕೇಳಬೇಕು ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ಖಂಡಿತವಾಗ್ಲೂ ಕೇಳ್ತೀನಿ, ತಗೋತೀನಿ. ನನ್ನ ಕೈಯಲ್ಲಾಗಿದ್ದನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಜೊತೆಗೆ ಜನಗಳಿಗೆ ಅನುಕೂಲನೂ ಮಾಡ್ತೀನಿ. ಇಲ್ಲ, ನೀವು ನಿಮ್ಮ ಫಿಟ್ನೆಸ್ ಇಂದ ಅವರನ್ನ ಇನ್ಸ್ಪೈರ್ ಮಾಡಬಹುದಲ್ವಾ? ಒಂದು ವೇಳೆ ಅವರೆಲ್ಲ ಇನ್ಸ್ಪೈರ್ ಆಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗಲಿ.